ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರಿಂದ 75 ಕಿಲೋಮೀಟರ್ ದೂರದಲ್ಲಿರೋ ವಿಶ್ವದಲ್ಲೇ ಅತಿ ಎತ್ತರವಾಗಿರೋ 161 ಅಡಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಸ್ ಅಥವಾ ಟ್ರೈನ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಕಡಿಮೆ ಬಜೆಟಲ್ಲಿ ಯಾವ ಥರ ಹೋಗೋದು ಮತ್ತು ಟೆಂಪಲ್ ಟೈಮಿಂಗು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಕುಣಿಗಲ್ನ ಬಿದನಗೆರೆಯಲ್ಲಿರೋ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಮೊದಲಿಗೆ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಯಾವ ಥರ ಹೋಗೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಬೆಂಗಳೂರು ಟರ್ಮಿನಲ್ 2ನಲ್ಲಿ ಬೆಂಗಳೂರು ಟು ಕುಣಿಗಲ್ ತುಂಬಾ ಬಸ್ಸಸ್ ಹೋಗ್ತಾ ಇರುತ್ತೆ. ಸೊ ನೀವು ಬೆಂಗಳೂರು ಟು ಕುಣಿಗಲ್ ಟಿಕೆಟ್ ತೊಗೊಂಡು ಬೆಂಗಳೂರು ಟು ಕುಣಿಗಲ್ 72 ಕಿಲೋಮೀಟ್ರ್ ಆಗುತ್ತೆ. ಒಬ್ಬರಿಗೆ 91 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಲೇಡೀಸು ಫ್ರೀ ಟಿಕೆಟ್ ತೊಗೋಬೋದು. ಕುಣಿಗಲ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಬಸ್ಸಿಗೆ ಬೇಕಾದರೂ ಹೋಗ್ಬೋದು. ಕುಣಿಗಲ್ಲಿಂದ ಬಿದನಗೆರೆಗೆ 6 ಕಿಲೋಮೀಟ್ರ್ ಆಗುತ್ತೆ ಟೆಂಪಲ್ಗೆ. ಇಲ್ಲಾಂತಂದರೆ ಆಚೆ ಬಂದರೆ ತುಂಬಾ ಶೇರಿಂಗ್ ಆಟೋ ಇರುತ್ತೆ. ಒಬ್ಬರಿಗೆ 30 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಆಟೋಗೆ ಬೇಕಾದರೂ ಹೋಗ್ಬೋದು. ನೀವು ಕುಣಿಗಲ್ಲಿಂದ ಬಿದನಗೆರೆಗೆ ಬಸ್ಗೆ ಹೋಗ್ತೀನಂತ ಅಂದರೆ ಬಸ್ಸು ಪೂರ್ತಿ ಟೆಂಪಲ್ವರೆಗೂ ಸ್ಟಾಪ್ ಕೊಡೋಲ್ಲ. ಟೆಂಪಲ್ ಆರ್ಚಿನವರೆಗೂ ಮಾತ್ರ ಸ್ಟಾಪ್ ಕೊಡುತ್ತೆ. ಇನ್ನು ಆರ್ಚಿಂದ ಟೆಂಪಲ್ಗೆ 1.5 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ಅಲ್ಲಿಂದ ಮತ್ತೆ ನೀವು ಆಟೋ ಬೇಕಾದರೂ ಹೋಗ್ಬೋದು, ಇಲ್ಲಾಂತಂದರೆ ನಡ್ಕೊಂಡು ಬೇಕಾದರೂ ಹೋಗ್ಬೋದು. ನಾವು ಬಂದಿದ್ದು ಇವಾಗ ಶೇರಿಂಗ್ ಆಟೋದಲ್ಲಿ ಕುಣಿಗಲ್ ಬಸ್ ಸ್ಟಾಪಿಂದ. ಸೊ ನಮಗೆ ಒಬ್ಬರಿಗೆ 30 ರುಪೀಸ್ನ ಚಾರ್ಜ್ ಮಾಡಿದ್ರು ನಾವು ಅಲ್ಲಿಂದ ಬಂದ್ವಿ. ಇವಾಗ ನೆಕ್ಸ್ಟು ಟ್ರೈನ್ಗೆ ಯಾವ ಥರ ಬರೋದು ಅಂತ ಅಂದರೆ ಬೆಂಗಳೂರು KSR ಇಂದ ಬೆಳಗ್ಗೆ 9:55ಕ್ಕೆ ಬೆಂಗಳೂರು ಹಾಸನ ಟ್ರೈನ್ ಇದೆ. ಒಬ್ಬರಿಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಟ್ರೈನು ಸೋಮವಾರದಿಂದ ಶನಿವಾರವರೆಗೂ ಮಾತ್ರ ಇರುತ್ತೆ. ಸಂಡೇ ಈ ಟ್ರೈನ್ ಇರಲ್ಲ. ಸೊ ನೀವು ಸಂಡೇ ಬರೋ ಪ್ಲ್ಯಾನ್ ಮಾಡ್ಕೋತಾ ಇದ್ದರೆ ಯಶವಂತಪುರ ಟು ಕುಣಿಗಲ್ಗೆ 7:15ಕ್ಕೆ ಟ್ರೈನ್ ಇರುತ್ತೆ. ಅದಕ್ಕೆ ಬೇಕಾದರೂ ಬರಬಹುದು. ಒಬ್ಬರಿಗೆ 40 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಟ್ರೈನಿಗೆ ಬಂದರೆ ರೈಲ್ವೆ ಸ್ಟೇಷನ್ ಇಂದನೇ ಶೇರಿಂಗ್ ಆಟೋ ಸಿಗುತ್ತೆ. ಬಿದನಗೆರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಆರಾಮಾಗಿ ನೀವು ಬರಬಹುದು. ನಾವು ಬಂದಿದ್ದು ಇವಾಗ ಈವ್ನಿಂಗ್ ಟೈಮಲ್ಲಿ. ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಟೆಂಪಲ್ ಟೈಮಿಂಗ್ ನೋಡಬೇಕು ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ ನೈಟ್ 8:30ವರೆಗೂ ಓಪನ್ ಇರುತ್ತೆ. ಮತ್ತು ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಅನ್ನದಾಸೋಹ ಟೈಮಿಂಗ್ ಬಂದುಬಿಟ್ಟು ಮಧ್ಯಾಹ್ನ 1 ಗಂಟೆಯಿಂದ ಈವ್ನಿಂಗ್ 4 ಗಂಟೆವರೆಗೂ ಇರುತ್ತೆ. ಇಲ್ಲಿ ನಾವು ನೋಡಬೇಕಾಗಿರೋದು ಸತ್ಯಸನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ಅದಕ್ಕೂ ಮುಂಚೆ ನಾವು ಇಲ್ಲಿ ನೋಡೋದು ತುಂಬಾ ವಿಶೇಷವಾದದ್ದು ಅಂದರೆ ನವಗ್ರಹ. ಎಲ್ಲ ಕಡೆ ನೀವು ನವಗ್ರಹನ ನೋಡಿರ್ಬೋದು, ಆದರೆ ಇಲ್ಲಿನ ನವಗ್ರಹ ವಿಶೇಷತೆ ಏನಂತಂದರೆ ಇಲ್ಲಿ ನಾವು ನವಗ್ರಹಗಳನ್ನು ಸತಿ ಸಮೇತವಾಗಿ ನೋಡ್ಕೋತೀವಿ. ಮೊದಲೆಲ್ಲ ಇಲ್ಲಿ ಒಂದು ಚಿಕ್ಕದಾಗಿರೋ ವನ ಇತ್ತಂತೆ. ಆ ವನದಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತಕ್ಕೆ ಹಸಿರು ಚಪ್ಪರ ಹಾಕಿ ಪೂಜೆನ ಸಲ್ಲಿಸುತ್ತಿದ್ದರು. 2014ರಲ್ಲಿ ಇಲ್ಲಿ ಒಂದು ದೇವಸ್ಥಾನನ ಕಟ್ಟಬೇಕು ಅಂತ ಶುರು ಮಾಡಿಕೊಂಡು ಅಲ್ಲಿಂದ ಈ ಕ್ಷೇತ್ರ ಹೆಮ್ಮರವಾಗಿ ಬೆಳೆದಿದ್ದು 2020ರವರೆಗೆ ಅಂತ. ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಾವು ನೋಡ್ಕೋಬಹುದು. ಹಾಗೆ ಇಲ್ಲಿ ಅಲ್ಲಲ್ಲಿ ಒಂದು ಫಲಕಗಳನ್ನು ಹಾಕಿದ್ರು. ಆ ಫಲಕ ಮೇಲೆ ಬರೆದಿರೋ ಒಂದೊಂದು ಲೈನು ಕೂಡ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಆ ಲೈನು ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಪಂಚಮುಖಿ ಆಂಜನೇಯನ ವಿಗ್ರಹ ನೋಡ್ಬೋದು ನೀವು. ಇದು ವಿಶ್ವದಲ್ಲೇ ಅತಿ ಎತ್ತರವಾಗಿರೋ ವಿಗ್ರಹ. ಈ ಪಂಚಮುಖಿ ಆಂಜನೇಯ ವಿಗ್ರಹ ಆಂಜನೇಯ, ವರಹ, ಗರುಡ, ಉಗ್ರ ನರಸಿಂಹ ಮತ್ತು ಯಹಗ್ರೀವ ಅಂತ 5 ಮುಖಗಳನ್ನು ಹೊಂದಿದೆ. ಇದಕ್ಕೆ ಒಂದು ಹಳೆಯ ಪೌರಾಣಿಕ ಕಥೆನೇ ಇದೆ. ಮತ್ತು ಇಲ್ಲಿ ಹೋಮಕುಂಡಲಗಳನ್ನು ನೀವು ನೋಡ್ಬೋದು. ಹಾಗೆ ಇಲ್ಲೊಂದು ಯಾಗ ಮಂಟಪ ಇದೆ. ಆ ಯಾಗ ಮಂಟಪದಲ್ಲಿ ಶನಿವಾರ, ಭಾನುವಾರ, ಗುರುವಾರ ಯಾಗ ಮಾಡುವುದರಿಂದ ಮತ್ತು ಅಂಜನೆ ಮಾಡುವುದರಿಂದ ನಮ್ಮ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ತುಲಾಭಾರ ಕೂಡ ಮಾಡ್ತಾರೆ. ಹಾಗೆ ಇಲ್ಲಿ 9 ನವಗ್ರಹಗಳಿಗೆ 9 ನವಧಾನ್ಯಗಳಿಂದ ನಾವು ಪೂಜೆಗಳನ್ನು ಬೇಕಾದರೂ ಸಲ್ಲಿಸ್ಕೋಬಹುದು. ಹಾಗೆ ಇಲ್ಲಿ ಮತ್ತು ಬೆಲ್ಲದ ಆರತಿ ಕೂಡ ಮಾಡ್ತಾರೆ. ಮತ್ತು ಶನೇಶ್ವರನಿಗೆ ಎಳ್ಳೆಣ್ಣೆ ಪ್ರಿಯ ಆಗಿರೋದ್ರಿಂದ ನಮ್ಮ ಕೈಯಿಂದನೇ ಎಳ್ಳೆಣ್ಣೆ ಅಭಿಷೇಕ ಕೂಡ ಮಾಡಿಸ್ತಾರೆ. ಈ ಸ್ಥಳಕ್ಕೆ ತ್ರಿವೇಣಿ ಸಂಗಮ ಕೂಡ ಅಂತ ಕರೀತಾರೆ. ಅದಕ್ಕೆ ಕಾರಣ ಪಂಚಮುಖಿ ಆಂಜನೇಯ ವಿಗ್ರಹವು ದಕ್ಷಿಣಾಭಿಮುಖವಾಗಿ ನಿರ್ಮಿಸಲಾಗಿದೆ. ಮತ್ತು ಸತ್ಯಸನೇಶ್ವರ ದೇವಸ್ಥಾನದ ಮುಖವು ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ. ಮತ್ತು ಇಲ್ಲೊಂದು ಉದ್ಭವ ಬಸವಣ್ಣನ ಮುಖ ಇದೆ. ಅದು ಪಶ್ಚಿಮಾಭಿಮುಖವಾಗಿ ಇರೋದ್ರಿಂದ ಈ 3 ಕ್ಷೇತ್ರಗಳನ್ನು ಒಂದೊಂದು ದಿಕ್ಕು ಇರೋದ್ರಿಂದ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ನಾವು ತುಂಬಾ ಲೇಟಾಗಿತ್ತು, ಕತ್ಲಾಗಿತ್ತು ಅಂತ ಉದ್ಭವ ಬಸವಣ್ಣನ ಮೂರ್ತಿಗೆ ಹೋಗಕ್ಕೆ ಆಗಲಿಲ್ಲ. ಸೊ ಬರೀ ದೇವಸ್ಥಾನ ನೋಡಿಕೊಂಡು ನಾವಿಲ್ಲಿಂದ ಹೊರಡಬೇಕಾಗಿತ್ತು.
ಪಂಚಮುಖಿ ಆಂಜನೇಯ ಸ್ವಾಮಿಗೆ ಒಂದು ಪೌರಾಣಿಕ ಕಥೆ ಇದೆ. ಅದೇನಂತ ಬನ್ನಿ ನೋಡೋಣ. ರಾಮಾಯಣದಲ್ಲಿ ರಾವಣನ ಸಹೋದರನಾದ ಅಹಿರಾವಣನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡು ರಾಮ ಮತ್ತು ಲಕ್ಷ್ಮಣನನ್ನು ಪಾತಾಳಕ್ಕೆ ಕರೆದೊಯ್ದನು. ಅಹಿರಾವಣನನ್ನು ಕೊಲ್ಲಲು ರಾಮ ಮತ್ತು ಲಕ್ಷ್ಮಣನ ಪ್ರಾಣವನ್ನು ಹೊಂದಿರುವ 5 ದೀಪಗಳನ್ನು 5 ದಿಕ್ಕಿನಲ್ಲಿ ಒಂದೇ ಬಾರಿ ನಂದಿಸಬೇಕಾಗಿತ್ತು. ಆಗ ಹನುಮಂತನು ರಾಮ ಮತ್ತು ಲಕ್ಷ್ಮಣನ ರಕ್ಷಣೆಗಾಗಿ ಪಾತಾಳಕ್ಕೆ ಹೋಗಿ 5 ಮುಖಗಳನ್ನು ಹೊಂದಿರುವ ಪಂಚಮುಖಿ ರೂಪವನ್ನು ತಾಳಿ ಆ 5 ದೀಪಗಳನ್ನು ಒಟ್ಟಿಗೆ ಆರಿಸಿದರು. ದೀಪಗಳನ್ನು ನಂದಿಸಿದ ನಂತರ ಅಹಿರಾವಣನನ್ನು ಕೊಲ್ಲಲ್ಪಟ್ಟು ರಾಮ ಲಕ್ಷ್ಮಣ ಸಮೇತ ಸುರಕ್ಷಿತವಾಗಿ ಮರಳಿದರು. ಅವಾಗಿಂದ ಈ ಪಂಚಮುಖಿ ಆಂಜನೇಯನ ಮಹಾನ್ ರೂಪಕ್ಕೆ ಪೂಜಿಸಲ್ಪಡುತ್ತದೆ ಅಂತ ಹೇಳಲಾಗುತ್ತದೆ. ಇವಾಗ ನಾವು ಕೆಳಗಡೆ ಸತ್ಯಸನೇಶ್ವರನ ದರ್ಶನ ಪಡ್ಕೊಂಡು ಮತ್ತು ನವಗ್ರಹಗಳ ದರ್ಶನ ಪಡ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮೇಲೆ ಪ್ರತಿಮೆಗೆ ಅಂದರೆ ವಿಗ್ರಹದ ಹತ್ರ ಹೋಗ್ತಾ ಇದ್ದೀವಿ. ಮೇಲೆ ಹೋಗೋಕ್ಕೆ ಒಬ್ಬರಿಗೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಮೇಲೆ ಹೋಗಿ ನಾವು ಪಾದನ ಮುಟ್ಬಿಟ್ಟು ನಮಸ್ಕಾರನ ಮಾಡ್ಕೋಬಹುದು. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರ್ ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಹಾಗೆ ಇಲ್ಲಿ ಗೋಶಾಲೆ ಕೂಡ ಇದೆ, ನೋಡ್ಬೋದು ನೀವು. ಮತ್ತು ಇಲ್ಲಿ ವಸತಿ ಗೃಹಗಳು ಕೂಡ ಇದೆ. ನೀವು ಇಲ್ಲಿ ಬಂದು ಲೇಟಾಗಿ ಉಳ್ಕೊಳ್ಳೋ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಇಲ್ಲೇ ವಸತಿ ಗೃಹಗಳೆಲ್ಲ ಇದೆ, ಆರಾಮಾಗಿ ಉಳ್ಕೋಬಹುದು. ಇಲ್ಲಿ ಶುಕ್ರವಾರ ಬಂದು ಇಲ್ಲೇ ಉಳ್ಕೊಂಡು ಶನಿವಾರ ಪೂಜೆನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು. ಈ ಪಂಚಮುಖಿ ಆಂಜನೇಯ ಒನ್ ಡೇ ಔಟಿಂಗ್ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಒಂದ್ಸಲ ಶೇರ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.